ಹೃದಯ ಮಂದಿರದಲ್ಲಿ ನೆಲೆಸಿರ್ತಕ್ಕಂಥ ಆ ಪರಂ ಜ್ಯೋತಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ನಾವು 5 ದಿನಗಳ ಪರ್ಯಂತರ ಯೋಗ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಯೋಗ ಕಾರ್ಯಕ್ರಮವನ್ನು ಯಾಕೆ ಮಾಡಬೇಕು? ನಾವು ಸಂಸಾರದೊಳಗೆ ಸಾಕಾಗಷ್ಟು ಆದ ನಮ್ಗೆ ಅದನ್ನು ಮಾಡಿದ್ರೆ ಸಾಕಲ್ಲ, ಮತ್ತೆ ಇದನ್ನು ಪ್ರತ್ಯೇಕ ಯಾಕೆ ಮಾಡಬೇಕಾಗ್ಯದ? ನಾವು ಎಲ್ಲ ಹಳ್ಳಿಯಲ್ಲಿ ರೈತರು, ನಾವು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಹೊಲದಲ್ಲಿ ಮನೆಯಲ್ಲಿ, ಅದನ್ನೇ ನಮಗೂ ವ್ಯಾಯಾಮ ಆಗುತ್ತೆ. ಆದ್ರೆ ಮತ್ತೆ ಇದನ್ನು ಪ್ರತ್ಯೇಕ ಮಾಡೋದು ಏನೈತಿ ಅಂತೇಳಿ ಸಾಕಷ್ಟು ಜನಕ್ಕೆ ಅನ್ನಿಸ್ತಿರ್ತದ. ಮತ್ತು ಅದು ಕೂಡ ಅದೇನು ಲೆಕ್ಕಕ್ಕಿಲ್ಲ ಅಂತ ಹೇಳಿ ಕೂಡ ಸಾಕಷ್ಟು ಜನ ಅದನ್ನು ಲೆಕ್ಕಕ್ಕೆ ಹಾಕೊಂಡಿರೋದಿಲ್ಲ. ಯೋಗ ಅಂತಕ್ಕಂಥದ್ದು ಅತಿ ಮಹತ್ವವಾಗಿರ್ತಕ್ಕಂಥದ್ದು. ಅದರಲ್ಲಿ 8 ಪ್ರಕಾರಗಳು, ಪತಂಜಲಿಯ ಪ್ರಕಾರ 8 ಪ್ರಕಾರಗಳದಾವ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತೇಳಿಸಿ 3 ಈ ದೇಹಕ್ಕೆ ಸಂಬಂಧಪಟ್ಟ, ಇನ್ನು 3 ಮನಸ್ಸಿಗೆ ಸಂಬಂಧಪಡ್ತಾವ, ಇನ್ನು 2 ಕಾರಣಕ್ಕೆ ಸಂಬಂಧಪಡ್ತಾವ. ನಾವೆಲ್ಲರೂ ಏನು ಮಾಡಿವಿ ಅಂತಂದ್ರೆ, ಎಲ್ಲಿಗೇನ ಹೋಗ್ಬೇಕಾಯ್ತಂದ್ರೆ ಒಬ್ಬತ್ತೆ ಏನಪ್ಪ ನಮ್ಗೆ ಅಂಜಿಗೆ ಬರುತ್ತೆ ಅಂತೇಳಿ ಅಂತೀವಿ ಎಷ್ಟೋ ಜನ. ನಾವು ಯಾವತ್ತು ಒಬ್ಬರಿಲ್ಲ. ಅದಕ್ಕೆ ಕನಕದಾಸರು ಸತ್ಯನ ಸಾಬೀತುಪಡಿಸ್ಯಾರ. ಅವ್ರ ಗುರುಗಳು ಒಂದು ಯಾರು ನೋಡ್ಲಾರ್ದಲ್ಲಿ ಎಲ್ಲ ಶಿಷ್ಯರಿಗೆ ಒಂದು ಬಾಳೆಹಣ್ಣು ಕೊಟ್ಟು ಒಂದೊಂದು ಬಾಳೆಹಣ್ಣು ಕೊಡ್ತಾರ. ಇದು ಯಾರು ನೋಡ್ಲಾರ್ದಲ್ಲಿ ಹೋಗಿ ತಿಂದು ಬರ್ರಿ ಅಂತ ಹೇಳಿ ಗುರುಗಳು ಹೇಳಿದಾಗ ಅವರು ಎಲ್ಲರೂ ಹೋಗಿ ತಿಂದು ಬರ್ತಾರ. ಆ ಮೂಲೆಗ ಈ ಮೂಲೆಗ ಗೋಡೆ ಚಾಟಿ ಗೊಂಬೆ ಚಾಟಿ ಕುಂತ್ಕೊಂಡು ತಿಂದು ಬರ್ತಾರೆ. ಆದ್ರೆ ಕನಕದಾಸರು ಮಾತ್ರ ವಾಪಸ್ ತಂದು ಕೊಡ್ತಾರೆ ಗುರುಗಳಿಗೆ. ಯಾಕೋ ಎಲ್ಲರೂ ತಿಂದು ಬಂದಾರ, ನೀನು ಯಾಕೆ ತಿಂದಿಲ್ಲ ಅಂತ ಕೇಳ್ತಾರೆ ಅವರು. ಇಲ್ರಿ ಗುರುಗಳೇ, ಎಲ್ಲ ಕಡೆಗೆ ಹೋದ್ರೂ ಕೂಡ ಆ ಚೈತನ್ಯ ಸ್ವರೂಪ ನನಗೆ ಗೋಚರಿಸಕತ್ತದ. ಮತ್ತು ಯಾರು ನೋಡ್ಲಾರ್ದಲ್ಲಿ ತಿಂದು ಬರ್ರಿ ಅಂತಂದು ಹೇಳಿರಿ. ಮತ್ತು ಆ ಒಂದು ಭಗವಂತ ನನ್ನ ಸದಾ ನೋಡ್ತಾ ಇದ್ದಾನೆ. ನಾನು ಎಲ್ಲಂತ ಕಳವು ಮಾಡಿ ತಿನ್ನಲಿ, ಅದ್ರ ಸಲುವಾಗಿ ತಿನ್ನೋದು ನನಗಾಗೋದನ್ನ, ಇದು ವಾಪಸ್ ತಗರಿ ಅಂತ ತಿಳಿಸ್ಕೊಡ್ತಾರ. ಅದರಂತೆ ನಾವು ಏನಂತಂದ್ರೆ, ತಾಯಿಯ ಗರ್ಭದಿಂದ ಒಬ್ಬರು ಬಂದಿಲ್ಲ, 3 ದೇಹಗಳು ಅಂತೇಳಿ ಕರೀತಾರ. 3 ದೇಹಗಳು. ಇದು ಕಣ್ಣಿಗೆ ಕಾಣ್ತದ ಸ್ಥೂಲ ದೇಹ, 1ನೇ ಭಾಗ. ಚೂಟಿದ್ರೆ ಏನು ಗೊತ್ತಾಗ್ತದಲ್ಲ, ಚೂಟಿದ್ರ ಸತ್ತಾಗ ನೋಡಿ ಏನು ಗೊತ್ತಾಗದಲ್ಲ, ಚೂಟಿದ್ರೆ ಗೊತ್ತಾಗ್ತದಲ್ಲ ಸ್ಪರ್ಶ ಜ್ಞಾನ, ಅದು ಸೂಕ್ಷ್ಮ ಶರೀರ ಅಂತೇಳಿ ಕರೀತಾರೆ, ಸೂಕ್ಷ್ಮ ದೇಹ. ಈ ಸ್ಥೂಲ ಮತ್ತೆ ಸೂಕ್ಷ್ಮ ಎರಡನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಏನಾದಲ್ಲ, ಅದುವೇ ಕಾರಣ ಶರೀರ. ಅದಕ್ಕೆ ಸ್ಥೂಲ, ಸೂಕ್ಷ್ಮ, ಕಾರಣ 3 ಜೊತೆಯಾಗಿ ಈ ದೇಹ ಇವತ್ತಿಲ್ಲೇ ಈ ಭೂಮಿ ಮೇಲೆ ತಿರುಗಾಡಕತ್ತದಿಲ್ಲ ಅಂತಂದ್ರೆ, 3 ಜೊತೆ ಆಗ್ಲಿಕ್ಕಂತಂದ್ರೆ ತಿರುಗಾಡೋದಿಲ್ಲ. ಇದರೊಳಗಿರ್ತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥದ್ದು ವಸ್ತುವಿನ ಒಯ್ತಂದ್ರೆ ಸತ್ವದ ಅಂತ ಹೇಳ್ಬಿಡ್ತಾರ. ಸತ್ವದ ಅಂದ್ರೆ ಸತ್ವದ ಅಂದ್ರೆ ಸತ್ಯವಾಗಿರ್ತಕ್ಕಂಥ ವಸ್ತು ಓದೋದಕ್ಕೆ ಸತ್ಯ ಹೋಯ್ತು ಅಂತಾರೆ. ಅದಕ್ಕೆ ಸತ್ಯವಾಗಿರ್ತಕ್ಕಂಥ ವಸ್ತು ಇದರೊಳಗೆ ಇರೋದನ್ನ ನಮ್ಮದು ಆಟ ನಡೀತದ. ಅದು ಓದೋದು ಸತ್ಯ ಆಗಿಬಿಡ್ತು ಅಂತಂದ್ರೆ ನಮ್ಮದು ಆಟ ಬಂದಾಗ್ತದ. ಅದಕ್ಕೆ ನಾವು 101 ಸ್ಥಳದಲ್ಲಿ ಬಂದಿ ನಿಲ್ಗಳೇ, 3 ಲಿಂಗದ ನೆಲೆಯನ್ನು ಬಲ್ಲೆ, ಮೀರಿದ ಮನಿ ಏರಬೇಕವ್ವ, ಸೂರ್ಯಚಂದ್ರ ಆದಿಡದಂತೇಳಿ ಶಿರಪನ ಗೌಡ್ರು ಹೇಳ್ಯಾರ ನಮ್ಗೆ. ಏನಂತಂದ್ರೆ ಇದು ಬಹಳ ಕಠಿಣ ಶಬ್ದಗಳು, ಅರ್ಥ ಆಗ್ಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದ. ಒಂದಿಷ್ಟು ಕೂಡ ಅರ್ಥ ಆಗ್ತದ. ನಮ್ಗೆ ಒಂದಿಷ್ಟು ಯೋಗದೊಳಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಅರ್ಥ ಆಗ್ತದೆ, ಒಂದಿಷ್ಟು ಅರ್ಥ ಆಗಂಗಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ, 101 ಸ್ಥಳದಲ್ಲಿ ಬಂದಿನಿ ಮಗಳೇ. ನಾವೀಗಾಗಲೇ ಹೇಳ್ತಿರ್ತೀವಿ, ಮಣಿಗಳನ್ನ 101 ಹಾಕಿ ಅಣಿಸ್ತಿರ್ತೀವಿ. ಅದರಂತೆ ಮಹಾತ್ಮರು ಏನ್ ಮಾಡ್ಯಾರಂದ್ರ 101 ಭಾಗಗಳಿಗೆ ವಿಭೂತಿನ ಚದುಕು ಮಾಡ್ಯಾರ. ಒಂದಿಷ್ಟು ಜನ 3 ತರದ ವಿಭೂತಿ ಆಯಗಳನ್ನ ಹಚ್ಚಿಕೊಂತಾರ, 3-4 ತರ. ಅದು ವಿಶೇಷವಾಗಿ ಅದಾವ ಏನು. ಅದಕ್ಕೆ ಯೋಗದೊಳಗ ಆ ಕೇಂದ್ರಗಳ 101 ಕೇಂದ್ರಗಳಿಗೆ ಆ ವಿಶ್ವಶಕ್ತಿಯ
ಈಗ ಅಂದ್ರೆ ಆಕರ್ಷಣೆ ಮಾಡಿಕೊಂಡು ನಾವೇನಂತಂದ್ರ ಆ 101 ಕೇಂದ್ರಗಳಿಗೆ ಒಂದೊಂದು ನಮ್ಮ ಭಾಗಗಳನ್ನ ನಾವು ಈ ಕಾಲಿಗೆ ನೋಡ್ರಿ ಯಾವಾಗಾದ್ರು ಏನಾದ್ರೂ ಆದಾಗ ನಾವು ಯಾವುದೋ ಒಂದು ಕೆಲಸ ಮಾಡಕ್ಕಲ್ಕ ನಮ್ಗೇನಾದ್ರು ಅರ್ಧತ್ತಂತಂದ್ರೆ ಗೊತ್ತಾಗೋದಿಲ್ಲ. ಯಾವಾಗ ನೋಡ್ತೀವಿ ಅಂದ್ರೆ ಯಾವಾಗಾನ ಕಾಲಿ ಕುಂತಾಗ ಏನಾದ್ರು ಗಾಯ ಆಕೈತಿತ್ತಂದ್ರೆ ನೋಡ್ತೀವಿ ಇದಕ್ಕೆ ಏನು ಆಗ್ಯದ ಗಾಯ ಅಂತೇಳಿ. ಅದಕ್ಕೆ ಹಂಗ ಹೇಳಿಲ್ಲ. ಯೋಗ ಅಂತಕ್ಕಂಥದ್ದು ಏನಂದ್ರೆ ದಿನನಿತ್ಯ ನಿನ್ನ ಅಂಗಾಂಗಗಳನ್ನ ನೀನು ಸರಿಯಾಗಿಟ್ಟುಕೊಳ್ಳುವುದು. ಅದಕ್ಕೆ 101 ಸ್ಥಳದಲ್ಲಿ ಆ ವಿಶ್ವಶಕ್ತಿಯನ್ನ ಅಲ್ಲಿ ಜಾಗೃತ ಮಾಡ್ಕೊಂತ ಬರಬೇಕಾಗ್ತದೆ. ಅದಕ್ಕೆ 101 ಸ್ಥಳದಲ್ಲಿ ಬಂದಿನಿ ಮಗಳೇ ಅಂತ ಹೇಳ್ತಾರ. ಏನು 3 ಲಿಂಗದ ನೆಲೆಯನ್ನು ಬಲ್ಲೆ ಅಂದ್ರ 3 ಲಿಂಗಗಳ ನೆಲೆ ತಿಳ್ಕೊಬೇಕಂತ ಹೇಳ್ಯಾರ. ಅದಕ್ಕೆ ಸ್ಥೂಲದ್ದು ತಿಳ್ಕೋಬೇಕು, ಸೂಕ್ಷ್ಮದ್ದು ತಿಳ್ಕೋಬೇಕು, ಕಾರಣದ ತಿಳ್ಕೋಬೇಕು. ಇದು ಯಾರಿಗೆ ಗೊತ್ತಾಗ್ತಂದ್ರೆ ಯೋಗ ಮಾಡ್ತಾ 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 ಹೋದಾಗ ಮುಂದ ಆ ಸೂಕ್ಷ್ಮ ಕೂಡ ಗೊತ್ತಾಗುತ್ತ. ಮತ್ತೆ ಅದ್ರ ಮುಂದಿನ ಭಾಗ ಕಾರಣ ಕೂಡ ಗೋಚರಿಸುತ್ತ. ಅದೇನ್ ದೊಡ್ಡ ಮಾತಲ್ಲ, ಅದು ಕಾರಣ ಕೂಡ ಗೋಚರಿಸುತ್ತ. ಏನು ಅದರಂತೆ 3 ಲಿಂಗದ ನೆಲೆಯನ್ನು ಬಲ್ಲೆ ಮೀರಿದ ಒಂದು ಮನೆ ಏರಬೇಕವ್ವ. ಅದಕ್ಕೆ ದಾರಿ ಏನಂತಂದ್ರೆ ಸೂರ್ಯಚಂದ್ರ ಆದಿಡಿದ ಅಂತ ಹೇಳ್ಯಾರ. ಏನು ಯೋಗದೊಳಗ ನಾವು ಮೇನ್ ಮುಖ್ಯವಾಗಿರ್ತಕ್ಕಂಥದ್ದು 3 ನಾಡಿಗಳದಾವ. ಮೇನ್ ಈ ದೇಹಕ್ಕೆ ಜಾಗೃತವಾಗಿ ಇಟ್ಕೋಬೇಕು. ಈ ದೇಹ ಸುಸಜ್ಜಿತವಾಗಿರ್ಬೇಕಂತಂದ್ರೆ 3 ನಾಡಿಗಳು, ಸೂರ್ಯನಾಡಿ ಮತ್ತು ಚಂದ್ರನಾಡಿ ಮತ್ತು ಸುಷುಮ್ನ ನಾಡಿ ಅಂತ ಹೇಳಿ ಬರ್ತದ. ಸುಷುಮ್ನ ನಾಡಿ ಅದು ಎಲ್ಲಿಗೆ ಹೋಗಿ ಜಾಯಿಂಟ್ ಆಗ್ಯದ ಅಂತಂದ್ರೆ ನಮ್ಮ ಜನನಾಂಗಕ್ಕೆ ಹೋಗಿ ಜಾಯಿಂಟ್ ಆಗಿರ್ತದ. ಅದು ಜನನಾಂಗಕ್ಕೆ ಹೋಗಿ ಜಾಯಿಂಟ್ ಆಗಿರ್ತದ. ಪೂರ ಸೂಕ್ಷ್ಮ ಥರದೊಳಗ ಇರ್ತದ ಅದು. ಅದನ್ನ ನಾವೆಲ್ಲರ ಸಂಸಾರಸ್ಥರು ಏನ್ ಮಾಡ್ತೀವಿ ಅಂತಂದ್ರೆ ಈಗಾಗಲೇ ನಾವು ಅಲ್ಲಲ್ಲಿ ದೇವಸ್ಥಾನಗಳಲ್ಲಿ ನಾವು ಆ ಲಿಂಗದ ಮೇಲೆ ಹಾವುಗಳ ಇರೋದನ್ನ ನಾವು ನೋಡ್ತೀವಿ. ಲಿಂಗದ ಮೇಲೆ ಹಾವುಗಳು ಇರೋದನ್ನ ನಾವು ನೋಡ್ತೀವಿ. ಅದರ ಸಂದೇಶ ಏನಂತಂದ್ರ ಈ 2 ತೊಳಗಾಕ್ಯಂತ ಹೋಗ್ತಾವಲ್ಲಿ. ಅಂದ್ರೆ ಸೂರ್ಯನಾಡಿ ಮತ್ತು ಚಂದ್ರನಾಡಿ ನೇರವಾಗಿರುತ್ತೆ. ಬೆನ್ನು ಹುರಿಯ ಮೂಲಕ ಸುಷುಮ್ನ ನಾಡಿ ಅಂತ ಹೇಳಿ ಬರ್ತದ. ಅದನ್ನ ಜಾಗೃತಗೊಳಿಸೋ ಸಲುವಾಗಿ 3.5 ಇಂಚಿನ ಸುತ್ತಾಕೊಂಡು ಆ ಏನಂತಂದ್ರ ಸರ್ಪ ಕೆಳಮುಖ ಮಾಡಿ ಮಲಗಿರ್ತದ. ಅದನ್ನ ಜಾಗೃತಗೊಳಿಸಲಿಕ್ಕ ಮಹಾತ್ಮರು ಸೂರ್ಯನಾಡಿ ಚಂದ್ರನಾಡಿಯ ಮೂಲಕ ಈ ದೇಹವನ್ನ ಬಿಸಿಗೊಳಿಸಿ ಕುಂಡಲಿನಿ ಯೋಗ ಶಕ್ತಿ ಮಾಡಿ ಆ ಒಂದು ವೀರ್ಯವನ್ನ ಬ್ರಹ್ಮರಂಧ್ರದಲ್ಲಿ ತಗೊಂಡು ಬಂದು ಅಲ್ಲಿ ಜೀವ ಶಿವ ಐಕ್ಯ ಆಗುವಂತ ಕೆಲಸ ಮಾಡ್ತಾರ. ಅದಕ್ಕೆ ಅಮೃತ ಬುದ್ಧಿ ಅಂತ ಹೇಳಿ ಕಳಿತಾರ. ಆ ಒಂದು ಕಾರ್ಯನ ನಮ್ಮ ಭಾಗದಲ್ಲಿ ನಮ್ಮ ಗುರುಗಳನ್ನ ಸಾಕಷ್ಟು ತಾವು ಕೂಡ ಮಾಡ್ಯಾರ. ಮತ್ತೇನಂದ್ರ ಸಾಕಷ್ಟು ಜನಕ್ಕೂ ಕೂಡ ಮಾಡಿಸ್ಯಾರ. ಏನಂತಂದ್ರೆ ಈ ಸಂಸಾರದೊಳಗ ಪ್ರತಿಯೊಂದು ಅಂಗಗಳು ಒಂದೊಂದು 2 3 4 ಕೆಲಸಗಳು ಮಾಡ್ತಾವ. ಏನು ಅದು ನಮ್ಗೇನಂತಂದ್ರ ಒಂದೊಂದದಕ್ಕೆ ಮಸ್ತಾಗಿ ನಮ್ಗೆ 2 3 ಯಾವಾಗ ತಿಳ್ಕೊಂತೀವಿ. ಯಾಕಂದ್ರೆ ಆ ಸಂಸಾರ 24 ಗಂಟೆ ಆದಲ್ಲ. ಆ 24 ಗಂಟೆ ಒಳಗ ನನಗ 40 ವರ್ಷ ಆಗ್ಯಾವ. ನಾನು ಇವತ್ತಿಗೆ ಮಂದಿಗೆ ದುಡಿಯಕೈತೀನಿ. ನನಗಾಗಿ ದುಡಿಯೋದು ಆಗ್ಲಾರ್ದಂಗೆ ಆಗ್ಯದ ಇವತ್ತಿನ ದಿನ. ಸಾಕಷ್ಟು ಜನ ಹಂಗೆ ಮಾಡ್ಕೊಂತ ಹೊಂಟಿವಿ. ಏನ್ರಿ ನೀವು ಹಿಂಗೆ ಹಾಕೈತ್ರಿ? ಮತ್ತೆ ನಾವು ನಮ್ಮದು ಸಂಸಾರ ಅದಲ್ಲ, ನಮ್ಮದು ಮನೆ ಅದಲ್ಲ. ಎಲ್ಲಾರ್ದು ಮನೆ ಅದ, ಎಲ್ಲಾರ ಸಂಸಾರ ಅದ. ಆದ್ರೂ ಮಂದಿಗೆ ಮಾಡಾಕೈತಿವಿ ನಾವು. ನೋಡಿ ಎಲ್ಲ ಕಾರ್ಯಗಳನ್ನು ನೋಡಿರ್ಬೇಕಾದ್ರೆ ನೀವು ಸೂಕ್ಷ್ಮ ರೀತಿಯಲ್ಲಿ ಗಮನಿಸಿದಾಗ ಏನು ಕೆಲಸ ಮಾಡಿದ್ರು ಯಾರು ಏನು ಕೆಲಸ ಬಿತ್ತದು, ಉಳೋದು, ಕುಂಟೆ ಹೊಡೆಯೋದು, ರಂಟೆ ಹೊಡೆಯೋದು, ಪ್ರಾಣಿಗಳನ್ನ ಸಾಕೋದು ಎಲ್ಲಷ್ಟು ನೀವು ಮಂದಿಗಾಗಿ ಮಾಡಕೈತೀರಿ. ನಿಮಗಾಗಿ ಅಲ್ಲ. ಇದು ನಮಗಾಗಿ ದುಡಿಯುವುದನ್ನು ನೋಡ್ಬೇಕಾದ್ರೆ ನೀವು ಬಹಳಷ್ಟು ಜನ ಯಾವಾಗಲೂ ಒಬ್ಬರಿಗಿಂತ ವಿಮರ್ಶೆ ಮಾಡ್ಕೋಬಹುದು. ನಾನು ನನಗಾಗಿ ಏನಾದರೂ ಮಾಡ್ತಾ ಇದ್ದೇನು. ಹೊಲ 10 ಎಕರೆ ಆದ ನಿಮ್ಮ ಹೆಸರಲ್ಲಿ ಇಟ್ಕರಿ, 100 ಎಕರೆ ಆಯ್ತು ಇಟ್ಕರಿ. ಅದನ್ನ ಒಬ್ಬರ ಕೈಲಿದ್ದು ಮಾಡಕ್ ಸಾಧ್ಯ ಇಲ್ಲ. ನಿಮ್ಮೊಬ್ಬರ ಕೈಲಿದ್ದು ಮಾಡಕ್ ಸಾಧ್ಯ ಇಲ್ಲ. 10 ಎಕರೆ ಬಿತ್ತಿ ಉಳಬೇಕಾಯ್ತಂದ್ರ ಸಾಕಷ್ಟು ಜನ ಬೇಕಾಗ್ತದ. ಅದು ಬಿತ್ತದು ಉಳೋದು ಅವ್ರು ಮಾಡ್ತಾರ, ಅವ್ರು ತಗೊಂಡು ಮನೆಗೆ ಹೋಗ್ತಾರ. ನಮ್ಮದಂತ ಹೇಳಿ ನಿಮ್ಮದೇ ಹೊಲ. ಈ ಮನುಷ್ಯನಿಗೆ ಆಸೆ ಅಂತಕ್ಕಂಥದ್ದು ತುಂಬಾ ಏನಂತಂದ್ರೆ ನಮ್ಮನ್ನ ಅಧೋಗತಿಗೆ ಒಯ್ದದ. ಸಂಸಾರ ಅಂತಕ್ಕಂಥದ್ದು ನೀವು ಮಾಡೋದು ಬೇಕಾಗಿಲ್ಲೇನು. ನೀನು ಎಲ್ಲರೂ ಯಾವ ಊರಿಗೂ ನಾವು ಅಲ್ಲೇ ಬಂದೆ ಸಾಕಾಗ್ಯದಂತಂದಿರ ಅದು ಯಾಕೊಂಬಂದು ಮಾಡಿಸ್ತದ. ಅದಕ್ಕೆ ಯೋಗದಿಂದ ಪ್ರತಿಯೊಂದನ್ನ ಮನಸ್ಸನ್ನ ಮೊದಲು ನಿಲ್ಸಕ್ ಬರ್ಬೇಕಾಗ್ಯದ. ಮನಸ್ಸು ನಿಂತ ಅಂತಂದ್ರೆ ಎಲ್ಲೊಟ್ಟು ನಿಂತದ. ಏನೋ ಸಂಸಾರ ಅದ್ರೊಳಗಿದ್ದು ಸದ್ಗತಿ ಕಾಣಬೇಕಾಗ್ಯದ. ಅದಕ್ಕೆ ಮೊದಲನೇದಾಗಿ ಯೋಗ ಮುಖ್ಯ.
ಯೋಗ ಯಾಕೆ ಮಾಡಬೇಕು? ನಾವು ನಮ್ಮ ಜೀವನದ ಚರಿತ್ರೆಯೊಳಗೆ ನಮ್ಮ ಅನುಭವಗಳನ್ನು ಹೇಳ್ಬೇಕಂತಂದ್ರೆ, ನಾವು ಬೆಳಗಿನ ಜಾವದೊಳಗೆ 3 ಗಂಟೆಗೆ ಎದ್ದು ಯೋಗ ಮಾಡ್ತಿದ್ವಿ. ಯೋಗ ಮಾಡಿ ಮತ್ತೆ ಬೆಳಗಿನ ಜಾವದೊಳಗೆ ಎದ್ದು ಮತ್ತೆ 5:30ಯಿಂದ ನೀರು ಹಾಕಕ್ಕೆ ಹೋಗ್ತಿದ್ವಿ. ನೀರು ಹಾಕಿ ಬಂದ ನಂತರ ಮತ್ತೆ ಗಾಡಿ ಕಟ್ಟುವಂಥ ಕೆಲಸ ಮಾಡ್ತಿದ್ವಿ. ಮತ್ತೆ 11 ಗಂಟೆಯಿಂದ ಗಾಡಿ ಕಟ್ಟಂಥ ಕೆಲಸ 4 ಗಂಟೆ 5 ಗಂಟೆ ತನಕ ಮಾಡಿ ಮತ್ತೆ ಏನಂತಂದ್ರೆ ನೀರು ಹಾಕಕ್ಕೆ ಹೋಗ್ತಿದ್ವಿ. ಮತ್ತೆ ಬಂದು ರಾತ್ರಿ ಊಟ ಮಾಡಿದ ನಂತರ 9 ಗಂಟೆಯಿಂದ ಪ್ರವಚನ ಕಾರ್ಯಕ್ರಮನ ಮಾಡ್ತೀವಿ. ಇದರಂತ ಸತತ 8 ತಿಂಗಳ ಕಾಲ ನಾವು ಕಾರ್ಯನ ಕೈಗೊಂಡಿವಿ. ಅಂತ ಸಂದರ್ಭದಲ್ಲಿ ನಮಗೆ ಹೆಂಗಾಗ್ತದೆ ಅಂದ್ರೆ, ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಕೈಕಾಲೆಲ್ಲಷ್ಟು ನೋವಾಗಿ ಸಾಕಾಗಿ ಬಾಡಿಗೆ ಬೆನ್ನಚ್ಚಿ ಕುಂದ್ರಂಗೆ ಆಗ್ತಿತ್ತು. ಒಳ್ಳೆಪ್ಪ ಯಾವ ಕೆಲಸನೇ ಬೇಡ ಅಂತೇಳಿ. ಆದ್ರೆ ನಾವು ಅದನ್ನ ಕೇವಲ 5 ನಿಮಿಷದಲ್ಲಿ ಸರಿಪಡಿಸುವಂತ ಕೆಲಸ ಮಾಡಕ್ ಬರ್ತದೆ ಮನುಷ್ಯನಿಗೆ. 5 ನಿಮಿಷ ಎಷ್ಟನ ಸಾಕಾಗಿರ್ಲಿ, ಒಳ್ಳೆ ಅಂತೇಳಿ ಕೈಕಾಲು ಚಾಚು ಹುದ್ದಕ್ಕೆ ಬೀಳಂತವ್ರು ಇದ್ರು ಕೂಡ ಆ ಯೋಗದೊಳಗ 5 ಇಲ್ಲ 10 ನಿಮಿಷದೊಳಗ ಆ ಎಷ್ಟೆಲ್ಲ ಬ್ಯಾಸರ ಏನಾಗಿದಲ್ಲ ಅದನ್ನ ಕಳೆದುಕೊಳ್ಳುವಂತ ಕೆಲಸ ಆ ಯೋಗದಿಂದ ಮಾಡಕ್ ಸಾಧ್ಯ ಅದ. ಯಾಕಂದ್ರ ಅಂಥದನ್ನ ಅವನ್ನ ಅನುಭವಿಸಿ ಮಾಡಿ ಬಂದೀವಿ. ಅದಕ್ಕಾಗಿ ಹೇಳ್ತೀನಿ, ಯಾವ ವಿಷಯವನ್ನ ನಾನು ಹೇಳಕತ್ತೀನಿ ಇವತ್ತಂತಂದ್ರ ಅದು ಸುಮ್ಮನೆ ಪುಸ್ತಕ ರೂಪದಲ್ಲಿ ಎಲ್ಲಿ ಬರೆದಿಟ್ಟಿಲ್ಲ ಇಂಥವೆಲ್ಲ. ಯಾಕಂದ್ರೆ ನಾನು ಅನುಭವದಿಂದ ಸಾಕಷ್ಟು ಮಾತುಗಳನ್ನ ಆಡ್ತೀನಿ. ನಾನು ಅನುಭವ ಬಿಟ್ರೆ ಮತ್ತೇನಾಡಂಗಿಲ್ಲ ನಾನು. ಅದಕ್ಕೆ ಯೋಗ ಎದಕ್ ಮಾಡ್ಬೇಕಂದ್ರ, ನಮ್ಗ ಎಷ್ಟೆಲ್ಲ ನಮ್ಗ ಆಸೆಗಳನ್ನು ಇದ್ರೂ ಕೂಡ ಅದು ನಿಯಂತ್ರಣ ಮಾಡಕ್ ಬರ್ತದ. ಅದಕ್ಕೆ ಅದನ್ನು ನಿಯಂತ್ರಣ ಮಾಡ್ಲಿಕ್ಕೆ ಇಲ್ಲಿ ಏನಂತಂದ್ರ ಅಷ್ಟಾಂಗ ಯೋಗ ಅಂತೇಳಿ ಮಾಡ್ತಾರ. ಅಷ್ಟಾಂಗ ಯೋಗದೊಳಗ ಕೂಡ ಏನಂತಂದ್ರೆ ಧ್ಯಾನ ಬರ್ತದ, ಪ್ರಾಣಾಯಾಮ ಬರ್ತದ, ಏನು ಮತ್ತೆ ಸಮಾಧಿ ಸ್ಥಿತಿ ಕೂಡ ಮುಟ್ಟಕ್ ಬರ್ತದ. ಈ ಧ್ಯಾನದೊಳಗ ನಾವು ಮುಂಜಾನೆದ್ದೆಲ್ಲ ಹಿರಿಯರು ಪೂಜೆ ಮಾಡಂತ ಹೇಳ್ಯಾರ. ನಾವು ಪೂಜೆ ಮಾಡಂತ ಹೇಳಿದ ತಕ್ಷಣ ಅದು ಕೂಡ ಯೋಗನೇ, ಬ್ಯಾರೆ ಏನಲ್ಲ. ಸಂಕಲ್ಪದಿಂದ ಸಕಲವನ್ನು ಮಾಡಕ್ ಸಾಧ್ಯ ಆಗ್ತದೆ. ಅದು ಸಲ ಇದು ಚಿರನನ್ನವರು ಅಂತ ಹೇಳ್ಯಾರ ದೇವಿ ಪುರಾಣದೊಳಗ. ಚಿಂತೆಗೆಯು ಚಿಂತಾಮಣಿಯುವುದು, ಅಂತು ಕಾಮ್ಯಕ್ಕೆ ಕಾಮಧೇನುದು, ಅಂತು ಕಲ್ಪನೆಗಳಿಗೆ ಕಲ್ಪದ್ರುಮವು ತಾನೆಯುವುದು, ಸಂತತವೋ ಸುಖ ಭಾಗ್ಯ ಭೋಗ ದೊರೆಯುವು ದೇವಿ ಕಣ್ಣದಂತ ಹೇಳ್ಯಾರ. ಅಂದ್ರೆ ನೀನು ಏನು ಕಲ್ಪನೆ ಮಾಡ್ಕೊಂತಿದ್ದಿ ಇದ್ರೊಳಗ ಅದು ನಿನಗೆ ರೆಡಿ ಮಾಡಿ ಕೊಡ್ತದ. ಚಿಂತಾಮಣಿದು ಏನು ಬೇಡ್ತದೆ ಅದೆಲ್ಲ ಕೊಡ್ತದ. ಅದು ಹೆಂಗ್ ಕೊಡ್ತದ್ರಿ ಅಂತಂದ್ರೆ ಕೇಳ್ಬೇಕಂದ್ರ, ನಾವು ಪ್ರತಿನಿತ್ಯ ಈ ದೇವಸ್ಥಾನಕ್ಕೆ ಬರ್ತೀವಿ. ಈ ದೇವಸ್ಥಾನಕ್ಕೆ ಬಂದು ಒಂದು ಸಂಕಲ್ಪ ಮಾಡ್ತೀವಿ. ಏನ್ ಸಂಕಲ್ಪ ಅಂದ್ರ, ನಮಗ ಏನಾದ್ರೂ ಇಂಥ ವಸ್ತನ್ನ ಕೊಡ್ಬೇಕು ನೋಡಿ ನೀನ್ ಅಂತೇಳಿಗೆ ಅಲ್ಲಿ ಒಂದು ಲಂಚ ಕೊಟ್ಟು ಹೋಗ್ತೀವಿ. ತೆಂಗಿನಕಾಯನಾಗಲಿ, ಊದಿನ ಕಡ್ಡೆನಾಗಲಿ, ಲೋಭನಾಗಲಿ, ಜಾಗಲನಾಗಲಿ, ನನಗಿದು ಕೊಡ್ಬೇಕು ನೋಡಿ ಅಂತ ಹೇಳಿ ಹೋಗ್ತೀವಿ. ದಿನನಿತ್ಯ ಹೇಳ್ತಾ ಏನಂದ್ರೆ ನಮ್ಮ ಸಂಕಲ್ಪ ಯಾವತ್ತು ಗಟ್ಟಿ ಆಗ್ತದ ಅವತ್ತ ನಿಮ್ಗೆ ಫಲ ಸಿಗ್ತದ. ಅದಕ್ಕೆ ನಾವೇನಂತ ತಿಳ್ಕೊಂಡ್ಬರ್ದು ಅಂತಂದ್ರ, ಆಕಿನೇ ಕೊಟ್ಟಾಳ, ನೀ ಮಾಡಿದ್ದು ನಿನಗೆ ಪರಿಜ್ಞಾನ ಇರಂಗಿಲ್ಲ. ಯಾರು ಸಂಕಲ್ಪ ಸರಿಯಾದ ರೀತಿಯಲ್ಲಿ ಗುಡಿ ಮುಂದೆ ಮಾಡಿ ಬಂದ್ರೆ ಸಿಗುತ್ತದ, ನೀವು ಮನೆ ಕುಂತ್ಕೊಂಡು ಮಾಡಿದ್ರೆ ಸಿಗುತ್ತದ. ಇದು ಸಾಮಾನ್ಯರಿಗೆ ಗುಡಿ, ಸಾಧಕರಿಗೆ ಮನೆನೇ ದೇವಸ್ಥಾನ. ಏನು ದೊಡ್ಡ ಮಾತು ಅಲ್ಲ, ಮನನೇ ದೇವಸ್ಥಾನ. ಈ ದೇಹವೇ ದೇಗುಲ, ಏನು ಶಿರವೇ ವನ್ನ ಕಳಸ, ಏನಾದ್ರೂ ಮಾಡ್ಕೊಳಕ್ ಬರ್ತದ. ಅದ್ರ ಸಲುವಾಗಿ ಮಹಾತ್ಮರೆಲ್ಲರೂ ಶಿಶುನಾಳ ಸೇರಿಪುರು ದೇವಿ ಮೂರ್ತಿಯನ್ನು ಸುಟ್ಟು ಚೆಳಕ್ ಹಾಸ್ಕೊಂಡ್ರು. ಅಷ್ಟು ದೂರ ಹೋಗೋದು ಬೇಡ. ನಮ್ಮ ಕಲಿಯುಗದೊಳಗೆ ಹೇಳ್ತು ನಾನು, ಆ ದೇವರಿಗೆ ಸಂಬಂಧಪಟ್ಟಂಗ ಸಾಕಷ್ಟು ದೇವಸ್ಥಾನಗಳೊಳಗೆ ಮೂರ್ತಿನೇ ಕಳವು ಮಾಡ್ಕೊಂಡು ಹೋಗಿಬಿಡ್ತಾರ. ನಾವು ನೋಡಿರೋದ್ರನ್ನ ಮತ್ತೇನು ಏನಾದ್ರೂ ಮಾಡಬಹುದು, ಹಿಡ್ಕೊಂಡು ಕುಂದ್ರಬೇಕಾಗಿತ್ತಲ್ಲ. ಆದ್ರೆ ಮೂರ್ತಿ ಬಂದು ನೋಡೋಕೆ ಮತ್ತೆ ತನ್ನನ್ನು ಕಾಪಾಡಿಕೊಳ್ಳುವಂತ ಶಕ್ತಿ ತನಗಿಲ್ಲ ಅಂತಂದ ಮೇಲೆ ಮತ್ತೇನು ನಮ್ಮಂತ ಸಾಮಾನ್ಯರ ಗತಿ ಏನು? ನಾವು ಮನುಷ್ಯರು, ನಾವು ದೇವರನ್ನ ಕಳ್ತನ ಮಾಡ್ಕೊಂಡು ಹೋಗ್ಕಲ್ಕ ದೇವರೇ ಸುಮ್ಮನೆ ಅದಂದ ಮೇಲೆ ಮತ್ತೆ ನಾವೇನು ಮಾಡೋದ್ರಿ? ಅದಕ್ಕೆ ನಾವು ಮಾಡಿರ್ತಕ್ಕಂಥ ವಸ್ತು ಅದು ನಮ್ಮನ್ನ ಕಾಪಾಡಕ್ಕೆ ಅದ್ರ ಕೈಲಿ ಆಗೋದಲ್ಲ. ಅದನ್ನ ನಾವು ಕೀಲಿ ಹಾಕೊಂಡು ಕಾಪಾಡ್ಕೊಳಕತ್ತೀವಿ ಅದನ್ನೆಲ್ಲ. ಅದಕ್ಕೆ ಯೋಗ ಅಂತಕ್ಕಂಥದ್ದು ಸತ್ಯದ ಆದಿಯಡಿಗೆ ನಮ್ಮನ್ನ ಕೊಂಡೊಯ್ತದ. ಇಲ್ಲಿ ಮನುಷ್ಯ ಸತ್ಯ ಕಂಡ್ಕೋಬೇಕಾಯ್ತಂದ್ರ ಮೊದಲಿಗೆ ತಾನು ಒಂದು ಜಾಗದಾಗ ಕುಳಿತುಕೊಂಡು ಏನಂತಂದ್ರ ತನ್ನಲ್ಲಿರ್ತಕ್ಕಂಥ 6 ಇಂದ್ರಿಯಗಳನ್ನ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನ ಏನಂತಂದ್ರೆ ತಮ್ಮ ಹಿಡಿತಕ್ಕ ಬೇಕಂದಾಗ ಬಳಸೋದು, ಬ್ಯಾಡಂದಾಗ ಬಿಡೋದು ಅನ್ನುವಂತ
ಸ್ಥಿತಿ ನಿರ್ಮಾಣ ಮಾಡಿಕೊಳ್ಳೋದ್ರ ಸಲುವಾಗಲೇ ಯೋಗ ಮಾಡಬೇಕಾಗ್ತದ. ಅದ್ರ ಜೊತೆಗೆ ಅವ 6 ಜೊತೆಗೆ ಇನ್ನು 8 ಮದಗಳು ಬರ್ತಾವ. ನಾನು ಸಣ್ಣತನು, ನಾನಂದ್ರೆ ಏನು, ನಮ್ಮ ಮನುಷ್ಯನಂದ್ರೆ ಏನು, ನಾವು ಅಂಥ ಜಾತಿಯವರು, ನಾವು ಇಂಥವ್ರು, ಎಲ್ಲ ಛಲಮದ, ಕುಲಮದ, ಯೌವನ ಮದ, ಧನ ಮದ ಎಲ್ಲಷ್ಟು ಬರ್ತಾವ. ಅಂಥ 8 ಮದಗಳನ್ನು ಸದೆಬಡಿಬೇಕಾಯ್ತಂದ್ರೆ ಕೂಡ ನಾವು ಒಂದು ಜಾಗದಾಗ ಕುಂತ್ಕೊಂಡು ನಮ್ಮನ್ನು ನಾವು ಏನಂತಂದ್ರೆ ನೋಡ್ಕೋಬೇಕಾಗ್ತದೆ. ಅದಕ್ಕೆ ಧ್ಯಾನ ಅಂತೇಳಿ ಕರೀತಾರ. ಕೈ ಕಾಲುಗಳನ್ನು ಅಲುಗಾಡಿಸಿ ಈ ದೇಹವನ್ನು ಆರೋಗ್ಯದಿಂದ ಇಟ್ಕೋಬೇಕಾಯ್ತು ಅಂತಂದ್ರೆ ಏನಂತಂದ್ರೆ 3 ಬರ್ತಾವ. ಅವು ದೇಹಕ್ಕೆ ಸಂಬಂಧಪಡ್ತಾವ. ದೇಹ ನಿಮ್ಮದು ಯಾವಾಗ ಆರೋಗ್ಯದಿಂದ ಇರ್ತದ ಅಂತ ಮನುಷ್ಯನಲ್ಲಿ ಉತ್ತಮವಾಗಿರ್ತಕ್ಕಂಥ ಚಿಂತನೆಗಳು ಬರ್ತಾವ.